ವೆಲ್ಕಮ್ ಟು ಸೌಮ್ಯಾಸ್ ಕಿಚನ್. ಇವತ್ತಿನ ರೆಸಿಪಿ ಸೂಪರ್ ಟ್ರೆಂಡಿಂಗ್ ಮ್ಯಾಂಗೋ ರವಾ ಕೇಕ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ಈ ಕೇಕಿಗೆ ಮೆಜರ್ಮೆಂಟು ತುಂಬ ಇಂಪಾರ್ಟೆಂಟು. ನೀವು ಚೆನ್ನಾಗಿ ಮೆಜರ್ ಮಾಡಿ ಹಾಕಬೇಕು. ನಾನೊಂದು ಜಾರ್ ತಗೊಂಡು ಇದಕ್ಕೆ 2 ಕಪ್ ಅಷ್ಟು ಚಿರೋಟಿ ರವೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ 1 ಕಪ್ಪು ಮ್ಯಾಂಗೋ ಪ್ಯೂರಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತಹ ಮ್ಯಾಂಗೋ ಪ್ಯೂರಿ. ಹಾಗೆ 1 ಕಪ್ಪಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನಿಮ್ಮ ಆಪ್ಷನಲ್ಲಿದು, ತುಪ್ಪ ಇದ್ದರೆ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ 1 ಕಪ್ಪಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಪಿಂಚ್ ಆಫ್ ಸಾಲ್ಟ್ನ ಆ್ಯಡ್ ಮಾಡಿದ್ದೀನಿ. ಅದಾದ ನಂತರ ಒಂದು 3-4 ಏಲಕ್ಕಿ, ಹಾಗೆ 1 ಕಪ್ಪಷ್ಟು ಸಕ್ಕರೆ, ಸ್ವೀಟ್ನೆಸ್ಸಿಗೋಸ್ಕರ ಸಕ್ಕರೆ 1 ಕಪ್ಪು. ನಿಮಗೆ ಸ್ವೀಟ್ ಇನ್ನೂ ಜಾಸ್ತಿ ಬೇಕು ಅಂತಂದರೆ 2 ಕಪ್ ಸೇರಿಸ್ಕೊಳ್ಳಿ. ನಾನಿಲ್ಲಿ 1 ಕಪ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಆ್ಯಡ್ ಮಾಡ್ಕೊಂಡಾದ ನಂತರ ನಾವಿದನ್ನು ನುಣ್ಣಗೆ ಸಾಫ್ಟಾಗೆ ಬ್ಲೆಂಡ್ ಮಾಡ್ಕೋಬೇಕು. ಇದನ್ನು ಈಗ ನಾನು ಮಿಕ್ಸಿ ಜಾರಲ್ಲಿ ಬ್ಲೆಂಡ್ ಮಾಡ್ಕೊಂಡಿರೋಂತಹ ಪೇಸ್ಟು ಈ ಥರ ಸಾಫ್ಟಾಗಿ ಬಂದಿದೆ ನೋಡಿ. ಈ ಥರ ಸಾಫ್ಟಾಗಿ ಪೇಸ್ಟ್ ಬಂದಿರೋದನ್ನ ನಾವಿಲ್ಲಿ ಒಂದು ಗ್ಲಾಸ್ ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಈ ಪ್ಯೂರಿ 15 ಮಿನಿಟ್ಸ್ ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಅದಾದ ನಂತರ ನಾನಿಲ್ಲಿ, ಇದು ನಿಮ್ಗೆ ಆಪ್ಷನಲ್ಲು, ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಮೈದಾ 1/2 ಕಪ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1/4 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಯೂಸ್ ಮಾಡಿದ್ದೀನಿ. ಇಫ್ ಯು ಅವೈಲಬಲ್ ಬೇಕಿಂಗ್ ಪೌಡರ್ ಸಮೇತ ಹಾಕ್ಕೊಳ್ಳಿ. ಹಾಗೆ 1/4 ಟೇಬಲ್ ಸ್ಪೂನಷ್ಟು ರೋಸ್ ಎಸೆನ್ಸ್ನ, ಹಾಗೆ ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ 1 ಗ್ಲಾಸಷ್ಟು ಹಾಲು ತೊಗೊಂಡಿದ್ದೀನಿ. ಈ ಹಾಲನ್ನ ನಾವು ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ನಾವು ಬ್ಲೆಂಡ್ ಮಾಡ್ಕೊತಾ ಹೋಗಬೇಕು. ಇದು ಚೆನ್ನಾಗೆ ನಾವು ಈ ಥರ ಬ್ಲೆಂಡ್ ಮಾಡಿಕೊಂಡ್ರೆ ನೋಡಿ, ಈ ಥರ ಕನ್ಸಿಸ್ಟೆನ್ಸಿಯಾಗಿ ಬರಬೇಕು. ಇದು ನಮಗೆ ಎಷ್ಟು ಬೇಕೋ ಕೇಕ್ ಮಾಡೋದಕ್ಕೆ ಅಷ್ಟನ್ನು ನಾವು ಹಾಲನ್ನ ಸೇರಿಸ್ಕೊಂಡು ಬ್ಲೆಂಡ್ ಮಾಡ್ಕೊಂಡಿದ್ದೀವಿ. ಹಾಗೆ ಮಕ್ಕಳಿಗೆ ಟೂಟಿ ಫ್ರೂಟಿ ಅಂತ ಕಲರ್ಫುಲ್ಲಾಗಿ ಕಂಡ್ರೆ ತುಂಬ ಇಷ್ಟ ಆಗುತ್ತೆ. ಆ ಕಾರಣಕ್ಕೆ ನಾನು ಇದಕ್ಕೆ ಟೂಟಿ ಫ್ರೂಟಿ ಸಮೇತ ಆ್ಯಡ್ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಒಂದು ಬ್ಯಾಟರ್ನ ರೆಡಿ ಮಾಡ್ಕೊಂಡಿಟ್ಟಾದ ನಂತರ ನಾನಿಲ್ಲಿ ಒಂದು ಮೋಲ್ಡ್ ತೊಗೊಂಡಿದ್ದೀನಿ, ಕೇಕ್ ಮೋಲ್ಡು. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಗೆ ಮೈದಾನ ಸೇರಿಸ್ಕೊಂಡು ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಸ್ಪ್ರೆಡ್ ಮಾಡ್ಕೊಂಡಾದ ನಂತರ ಈ ಮ್ಯಾಂಗೋ ಪ್ಯೂರಿ ಏನು ರೆಡಿ ಮಾಡ್ಕೊಂಡಿರ್ತೀನಲ್ವ, ಆ ಕೇಕ್ ಮಿಶ್ರಣ ಫುಲ್ಲು ಅದಕ್ಕೆ ಹಾಕ್ಕೊಂಡು ಒಂದು ಸಲ ಟ್ಯಾಪ್ ಮಾಡಿಕೊಂಡು, ಆಮೇಲೆ ಮೇಲೆ ಗಾರ್ನಿಷಿಗೋಸ್ಕರ ನಾನು ಟೂಟಿ ಫ್ರೂಟಿ, ನಟ್ಸು ಹಾಗೆ ಸಮ್ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಆ ಡ್ರೈ ಫ್ರೂಟ್ಸ್ನ ನೀವು ಆ್ಯಡ್ ಮಾಡ್ಕೋಬೋದು. ಈ ಕೇಕು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನೊಂದು ಸಲ ಟ್ರೈ ಮಾಡಿ ಮತ್ತೆ ಇನ್ನೊಂದು ಸಲ ನಿಮಗೆ ಮಾಡಿರೋದು ವಿಡಿಯೋಗೋಸ್ಕರ. ನನ್ನ ಹತ್ರ ಓವನ್ ಇಲ್ಲ, ನಾನು ಇದನ್ನು ಕುಕ್ಕರಲ್ಲಿ ಹೇಗೆ ಬೇಕ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ಈಗ ಕೆಳಗಡೆ ಉಪ್ಪು ಹಾಕ್ಕೊಂಡು ಆಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಅಲ್ಲಿ ಅದ್ರ ಮೇಲೆ ನಾನು ಈ ಥರ ಇಟ್ಟಿದ್ದೀನಿ ನೋಡಿ. ಈ ಥರ ರೆಡಿ ಓವನಲ್ಲಿ 40 ಮಿನಿಟ್ಸ್ ಬೇಕ್ ಮಾಡಿದ್ದೀನಿ. 40 ಮಿನಿಟ್ಸ್ ಆದ ನಂತರ ನಾವು ಇದು ಒಂದು ಟೂತ್ ಪಿಕ್ ತೊಗೊಂಡು ಅದನ್ನು ಇಟ್ಟು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ ಟೂತ್ ಪಿಕ್ಕಿಗೆ ಯಾವುದೇ ಥರ ಅಂಟು ಇರಬಾರ್ದು. ಅಂಟಿಲ್ಲ ಅಂತಂದರೆ ಕೇಕ್ ರೆಡಿಯಾಗಿದೆ ಅಂತ. ಸ್ವಲ್ಪ ಅಂಟ್ಕೊಂಡ್ರೆ ಇನ್ನೂ ಕೇಕು ಒಂದು 15-20 ಮಿನಿಟ್ಸ್ ನೀವು ಅದನ್ನು ಬೇಕ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ಸೂಪರ್ ಟೇಸ್ಟಿ ಮ್ಯಾಂಗೋ ರವಾ ಕೇಕ್ ರೆಡಿಯಾಗಿದೆ. ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂಥೇಳಿ ನಾನು ಕಟ್ ಮಾಡಿ ಸಹ ತೋರಿಸ್ತೀನಿ ನಿಮಗೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗೇ ಬಂದಿದೆ. ನೀವು ಇದನ್ನು ಮ್ಯಾಂಗೋ ಸೀಸನ್ ಮುಗಿಯೋ ಅಷ್ಟರೊಳಗೆ ಈ ಒಂದು ಕೇಕ್ ರೆಸಿಪಿನ ಟ್ರೈ ಮಾಡಿ ಕಾಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತೇಳಿ. ನನ್ನ ಮಗಳಿಗಂತೂ ಇದು ತುಂಬಾ ಇಷ್ಟ ಆಗಿಬಿಟ್ಟಿದೆ ಕೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಫ್ಲಫಿಯಾಗಿ ಸಾಫ್ಟಾಗಿ ಬಂದಿದೆ ಕೇಕು. ಆ್ಯಸ್ ಇಟ್ ಈಸ್ ಬೇಕ್ರಿಯಲ್ಲಿ ಯಾವ ಥರ ಸಿಗುತ್ತೋ ಅದೇ ಥರ ಮಾಡಿದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.